ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧ ತೀವ್ರಗೊಳ್ತಾ ಇದೆ. ಇರಾನ್ ವರ್ಸಸ್ ಇಸ್ರೇಲ್ ಹಾಗೂ ಅಮೆರಿಕ ಮಧ್ಯೆ ನಡೀತಾ ಇರುವಂತಹ ದಾಳಿ ಪ್ರತಿದಾಳಿಗಳು ಕೊಲ್ಲಿ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡಿದ ಬಳಿಕವೂ ಕೂಡ ಈ ದಾಳಿಗಳು ಮುಂದುವರಿತಾ ಇದೆ. ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿತ್ತು. ಇಸ್ರೇಲ್ ಮೇಲೂ ಕೂಡ ಇರಾನ್ ಕ್ಷಿಪಣಿಯ ಮಳೆಯನ್ನು ಸುರಿಸಿ ತಿರುಗೇಟನ್ನು ಕೊಡ್ತಾ ಇದೆ. ಅಮೆರಿಕ ನೆಲೆಗಳಿರುವಂತಹ 6 ದೇಶಗಳಿಗೆ ಇರಾನ್ ಈವರೆಗೂ ಕೂಡ ಬಾಂಬ್ ಹಾಕಿದೆ. ಸೌದಿ, ದುಬೈ, ಬಹ್ರೇನ್, ಕುವೈತ್ ಮೇಲೆ ದಾಳಿಯನ್ನು ಮಾಡಿದೆ ಇರಾನ್. ಈ ಬಗ್ಗೆ ಮಾತಾಡೋದಕ್ಕೆ ಇದೀಗ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿರುವಂತಹ ಈ ದಾಳಿ, ಈ ದಾಳಿಯಲ್ಲಿ ಮೊದಲ ದಿನವೇ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡಿರುವಂಥದ್ದು ಹೇಗೆ ನೋಡ್ತೀರಿ ಸರ್? ಅಂದ್ರೆ ಇರಾನ್ನ ಮುಂದಿನ ಕಥೆಯನ್ನು ಯಾವ ರೀತಿಯಾಗಿ ಈ ಯುದ್ಧ ಸದ್ಯಕ್ಕಂತೂ ನಿಲ್ಲೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಮೊದಲನೇದಾಗಿ ಈ ದಾಳಿ ಹೇಗೆ ನಡೀತು ಅನ್ನೋದನ್ನ ನಾವು ನೋಡಬೇಕು. ಏನಾಗ್ತಿತ್ತು ಓವರ್ ದ ಲಾಸ್ಟ್ ವೀಕ್, ಮಾತುಕತೆ ನಡೀತಾ ಇತ್ತು. ವಿಟ್ಕಾಫ್ ಹಾಗೂ ಇತರೆ US ನೆಗೋಷಿಯೇಟರ್ಸ್ ಜೊತೆಗೆ ಇರಾನಿಯನ್ಸ್ ನೆಗೋಷಿಯೇಟ್ ಮಾಡ್ತಿದ್ರು, ಮಾತುಕತೆ ನಡೀತಾ ಇತ್ತು. ಆ ಮಾತುಕತೆ ಮುಗಿದ್ಮೇಲೆ ಸೋಮವಾರ, ಅಂದ್ರೆ ನಾಳೆ ಸೋಮವಾರ, ಮಾರ್ಕೋ ರೂಬಿಯೋ, ಯಾರು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಾರೆ, ಥರ್ಡ್ ಇನ್ ದ US ಅಡ್ಮಿನಿಸ್ಟ್ರೇಷನ್, ಅವರು ಹೇಳಿದ್ರು ನಾನು ಜೆನಿವಾಗ ಹೋಗ್ತೀನಿ ಮಾತಾಡ್ಲಿಕ್ಕೆ, ಟಾಕ್ಸ್ ಹ್ಯಾವ್ ಪ್ರೋಗ್ರೆಸ್ಡ್ ವೆಲ್ ಅಂತ. ಸೊ ಒಂದು ಹಿನ್ನೆಲೆ ಏನಿತ್ತು, ಮಾತುಕತೆ ನಡೀತಾ ಇದೆ, ಮಾತುಕತೆ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಿದೆ. ಇರಾನ್ ಹ್ಯಾಸ್ ಈಲ್ಡೆಡ್ ಸಮ್ ಗ್ರೌಂಡ್ ಆನ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಆರ್ ಯುರೇನಿಯಂ ಎನ್ರಿಚ್ಮೆಂಟ್ ಅಂತ ಒಂದು ವಿಷನ್ ಅಥವಾ ಒಂದು ಸ್ಕ್ರೀನ್ ನಮಗೆ ತೋರಿಸಿದ್ರು, ಈ ಇಡೀ ಭೂಮಂಡಲಕ್ಕೆ ತೋರಿಸಿದ್ರು. ಹಿಂದೆ ಏನ್ ನಡೀತಾ ಇತ್ತು, ದೇ ವರ್ ಪ್ರಿಪೇರಿಂಗ್ ಫಾರ್ ಎ ವಾರ್ ಅಂಡ್ ಅಟ್ಯಾಕ್ ಮಾಡಿದ್ರು ವಿತೌಟ್ ಡಿಕ್ಲರೇಷನ್ ಆಫ್ ವಾರ್ ಆರ್ ವಿತೌಟ್ ಟೇಕಿಂಗ್ ಪರ್ಮಿಷನ್ ಫ್ರಮ್ ದ US ಕಾಂಗ್ರೆಸ್ ಆಸ್ ಪರ್ ದ US ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಮೊದಲು ಅವರು ಹಿಂದೆ ಹೋದ ವರ್ಷದ 2025 ಜೂನ್ ನಲ್ಲಿ ಮಾಡಿದ್ದು ಇದೇ ತರ, ಇವಾಗ್ಲೂ ಅದನ್ನೇ ಮಾಡಿದ್ದಾರೆ ಫೆಬ್ರವರಿ 2026. ಸೊ ಮೊದಲನೇದಾಗಿ ಮಾತುಕತೆ ನಡಿಬೇಕಾದ್ರೆ ದಾಳಿ ಮಾಡಿದ್ದಾರೆ, ಅದು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂದ್ರೆ, ಮೊಸಾದ್ ಅಥವಾ ಇಸ್ರೇಲ್ ಮತ್ತು US CIA ಅವರು ಡೀಪ್ ಪೆನೆಟ್ರೇಷನ್ ಮಾಡಿದ್ದಾರೆ ಇನ್ ಟು ದ ಇರಾನಿಯನ್ ಸೆಕ್ಯೂರಿಟಿ ಫ್ರೇಮ್ವರ್ಕ್. ಹಾಗಾಗಿ ಅವರು ಕೊಮೇನಿ ಅವರ ಲೊಕೇಶನ್ನು, ಅವ್ರು ಯಾವಾಗ ಎಲ್ಲಿದ್ದಾರೆ, ಟೈಮಿಂಗು ಎಲ್ಲ ರಿಯಲ್ ಟೈಮ್ ಅಲ್ಲಿ ಅಸೆಟ್ಸ್ ಕೊಡ್ಲಿಕ್ಕಾಯ್ತು ಟು ಟಾರ್ಗೆಟ್ ಹಿಮ್. ಎರಡನೇ ಮಾತು. ಮೂರನೇ ಮಾತು, ಇಟ್ ಆಲ್ಸೋ ಎಕ್ಸ್ಪೋಸಸ್ ದ ಲಿಮಿಟೇಷನ್ಸ್ ಆಫ್ ಇರಾನಿಯನ್ ಕೌಂಟರ್ ಇಂಟೆಲಿಜೆನ್ಸ್. ಯಾಕೆಂದ್ರೆ ಜೂನ್ ನಲ್ಲಿ 2025 ನಿಮ್ಗೆ ಜ್ಞಾಪಕ ಇರ್ಬೋದು, ಮೊದಲನೇ 2 ಗಂಟೆಯಲ್ಲಿ ಸುಮಾರು 8 ರಿಂದ 10 ಜನ IRGC ಕಮಾಂಡರ್ಸ್ ನ ಕೊಂದ್ರು ಇಸ್ರೇಲೀಸ್, ಟಾರ್ಗೆಟೆಡ್ ಸ್ಟ್ರೈಕ್ಸ್ ಮಾಡಿ ಫಸ್ಟ್ 1 hour ಅಲ್ಲಿ. ಅದೇ ತರ ಪ್ರಿಯಂಪ್ಟಿವ್ ಸ್ಟ್ರೈಕ್ ಆಗ ಚಾನ್ಸ್ ಇತ್ತು. ಇದು ಆಗ್ಬೇಕು, ಇದು ನಿಲ್ಲಿಸ್ಬೇಕು ಅಂತಿದ್ರೆ ಕೊಮೇನಿ ಅವ್ರನ್ನ ಮತ್ತೆ ಇತರೆ ಲೀಡರ್ಸ್ನ ದೇ ಶುಡ್ ಹ್ಯಾವ್ ಟೇಕನ್ ದೆಮ್ ಟು ಎ ಸೇಫ್ ಲೊಕೇಶನ್. ಅದು ಮಾಡಿಲ್ದೇ ಇರೋದು ಒಂದು ಸ್ಟ್ರಾಟಜಿಕ್ ಮಿಸ್ಟೇಕ್. ಇದು ಆಗಿದ್ದಕ್ಕೆ ಮತ್ತು ಆಗಿದ್ದಕ್ಕೆ ಕಾರಣ. ಈಗ ಮುಂದೇನು ಅನ್ನೋದು ತಮ್ಮ ಪ್ರಶ್ನೆ ಅನ್ಸುತ್ತೆ. ಮುಂದೇನು ಅಂದ್ರೆ, ಅಯತುಲ್ಲಾ ಕೊಮೇನಿ ಈಸ್ ನಾಟ್ ಎ ಪೊಲಿಟಿಕಲ್ ಲೀಡರ್ ಎಲೋನ್. ಅವರು ಶಿಯಾ ಸಮುದಾಯದ ಒಂದು ಸ್ಪಿರಿಚುವಲ್ ಲೀಡರ್, ಅಲಾಂಗ್ ವಿತ್ ಹ್ಯಾವಿಂಗ್ ಸಮ್ ಡಿ ಫ್ಯಾಕ್ಟೋ ಪೊಲಿಟಿಕಲ್ ಪವರ್ ಇನ್ ದ ಸ್ಟೇಟ್ ಆಫ್ ಇರಾನ್. ಬಟ್ ಈ ಒಂದು US ಮತ್ತೆ ಇಸ್ರೇಲ್ ಅಥವಾ ವೆಸ್ಟರ್ನ್ ಐಡಿಯಾ ಏನಿತ್ತು, ಕೊಮೇನಿ ಅವ್ರನ್ನ ನಾವು ಕೊಂದ್ರೆ ಇರಾನ್ ಅನ್ನ ಸ್ಟೇಟ್ ಬಿದ್ದೋಗುತ್ತೆ, ಸ್ಟೇಟ್ ಆಪರೇಟರ್ಸ್ ಬಿದ್ದೋಗುತ್ತೆ, ಅಲ್ಲಿ ಜನ ಆಕ್ರೋಶಗೊಳ್ತಾರೆ,
ಹೊಸ ಒಂದು ರೆಜಿಮ್ ಬರುತ್ತೆ, ನಾವು 47 ವರ್ಷದಿಂದ ಏನ್ ಪ್ರಯತ್ನ ಮಾಡ್ತಿದೀವಿ ಅದಾಗತ್ತೆ ಅನ್ನೋದು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಕೊಮೇನಿ ಅವ್ರು ಸತ್ತ ಮೇಲೆ ಅಲ್ಲಿನ ಅಧ್ಯಕ್ಷರಿಗೆ ಅಂದ್ರೆ ರಾಷ್ಟ್ರಪತಿಗೆ ಇಂಟರಿಮ್ ಪೊಸಿಷನ್ ಕೊಟ್ಟಿದ್ದಾರೆ ಟು ಲೀಡ್ ಇನ್ ದ ಟ್ರಾನ್ಸಿಷನ್ ಫೇಸ್. ಸರ್, ಇದೀಗ ಈ ಒಂದು ಸಂದರ್ಭದಲ್ಲಿ, ದಾಳಿಯ ಸಂದರ್ಭದಲ್ಲಿ ಇರಾನ್ ಸಂಪೂರ್ಣವಾಗಿ ಏಕಾಂಗಿಯಾಗಿದೆ. ಇರಾನ್ಗೆ ಯಾರಾದರೂ ಬೆಂಬಲ ನೀಡುವಂತಹ ಸಾಧ್ಯತೆ, ಒಂದು ಕಡೆಯಲ್ಲಿ ರಷ್ಯಾ ಆಗಿರಬಹುದು ಅಥವಾ ಚೀನಾ, ಮತ್ತೊಂದು ಕಡೆಯಲ್ಲಿ ಉತ್ತರ ಕೊರಿಯಾ, ಈ ದೇಶಗಳೇನಾದ್ರೂ ಬೆಂಬಲವನ್ನ ನೀಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಮೂರಕ್ಕೂ ಬರೋಣ. ಫಸ್ಟ್, ರಷ್ಯಾ ಬೆಂಬಲ ಕೊಡ್ಲಿಕ್ಕೆ ಇನ್ ಟರ್ಮ್ಸ್ ಆಫ್ ಟ್ರೂಪ್ಸ್ ಎಲ್ಲ ಆಗಲ್ಲ. ಇಟ್ ಹಸ್ ಆಲ್ರೆಡಿ ಅವರು S-400, S-300 ಮತ್ತೆ ಇತರೆ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ, ಜಾಮಿಂಗ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಟು ಇರಾನ್. ಆಯ್ತಾ? ನಾರ್ತ್ ಕೊರಿಯಾ ಐ ಡೋಂಟ್ ಥಿಂಕ್ ಕ್ಯಾನ್ ಸಪೋರ್ಟ್ ಸಿಗ್ನಿಫಿಕೆಂಟ್ಲಿ. ಚೈನಾ ಮಾಡ್ಬೋದು, ಬಟ್ ಇದುವರೆಗೂ ಅವರು ಗೋಡೆ ಮೇಲೆ ಕೂತಿದ್ದಾರೆ, ಈ ಕಡೆನೂ ಹಾರಿಲ್ಲ ಆ ಕಡೆನೂ ಹಾರಿಲ್ಲ. ಒಂದೇ ಒಂದು ದೇಶ ಮುಂದ್ ಬಂದು ಇರಾನ್ ಅನ್ನು ಸಪೋರ್ಟ್ ಮಾಡ್ತಿದೆ, ಅದು ಹೌದೀಸ್. ಹೌದೀಸ್ ಅಂದ್ರೆ ನಮ್ಮ ಯಮನ್. ಬಟ್ ಈ ಒಂದು ಹೆಲ್ಪ್ ಯಮನ್ ಇಂದ ಬರ್ತಾ ಇರೋದು ತುಂಬಾ ಕ್ರಿಟಿಕಲ್ ಹೆಲ್ಪ್. ಯಾಕೆಂದ್ರೆ ಇರಾನ್ ಕ್ಯಾನ್ ಬ್ಲಾಕ್ ದ ಸ್ಟ್ರೈಟ್ಸ್ ಆಫ್ ಹಾರ್ಮೋಸ್ ಅಂಡ್ ಹೌದೀಸ್ ಕ್ಯಾನ್ ಬ್ಲಾಕ್ ದ ಸ್ಟೇಟ್ ಆಫ್ ಏಡನ್, ಗಲ್ಫ್ ಆಫ್ ಏಡನ್. ಈ ಎರಡನ್ನು ಬ್ಲಾಕ್ ಮಾಡಿದ್ರೆ ಯುರೋಪ್ ಮತ್ತೆ ಏಷ್ಯಾ ಆಗಿರೋ ಟ್ರೇಡ್ ಆಲ್ಮೋಸ್ಟ್ ನಿಂತಂಗಾಗುತ್ತೆ. ಸೊ ದೇ ಆರ್ ಹೋಲ್ಡಿಂಗ್ ದ ಚೋಕ್ ಪಾಯಿಂಟ್ಸ್ ಆಫ್ ದ ವರ್ಲ್ಡ್ ಟ್ರೇಡ್. ಸರ್, ಇದೀಗ ಮತ್ತೊಂದು ಕಡೆ ನೀವೇ ಹೇಳಿದಾಗ ಈಗ ಹೌತೀಸ್ ಬೆಂಬಲವನ್ನ ಕೊಡಬಹುದು, ಹೌದು, ಬಟ್ ಹೌತೀಸ್ ಪ್ರಾಕ್ಸಿಗಳು ಅನ್ನುವಂಥದ್ದು ಕೂಡ ಖಚಿತ. ಸೊ ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೌತೀಸ್ನ ಶಕ್ತಿ ಕೂಡ ಇಲ್ಲಿ ಕುಂದಿದಂತಾಗತ್ತೆ? ಖಂಡಿತ ಇಲ್ಲ. ಹೌದೀಸ್ ಮೇಲೆ ಸುಮಾರು 2023ರಿಂದ US, ನ್ಯಾಟೋ ಹಾಗೂ ಸೌದಿ ಅರೇಬಿಯಾ 3 ಏರ್ ಫೋರ್ಸಸ್ ದಾಳಿ ಮಾಡ್ತಿದ್ದಾರೆ ಹೌದೀಸ್ ಮೇಲೆ. ಇದುವರೆಗೂ ಅವ್ರನ್ನ ಕುಗ್ಸಕ್ ಆಗಿಲ್ಲ. ರೆಕಾರ್ಡ್ ಏನು ಅಂದ್ರೆ 22 ರೀಪರ್ ಡ್ರೋನ್ ನ ಹೌದೀಸ್ ಹೊಡೆದಾಕಿದ್ದಾರೆ. ಓಕೆ. ಸೊ ಆಲ್ ದ ವಾಂಟೆಡ್ ಏರ್ ಸುಪೀರಿಯಾರಿಟಿ ಆಫ್ ದ ನ್ಯಾಟೋ ಅಲಯನ್ಸ್ has been found to be, has come to naught in the Houthi war. In fact, US carrier groups Red Sea ಇಂದ ಹೊರಗೋಬೇಕಾಗಿತ್ತು because of the threat posed by Houthis. ಇನ್ನು 10ಕ್ಕೂ ಹೆಚ್ಚು ದೇಶಗಳ ಬಳಿಯಲ್ಲಿ ಅಣ್ವಸ್ತ್ರಗಳಿರುವಂಥದ್ದು. ಆದರೆ ಇರಾನ್ ಯಾಕೆ ಅಣ್ವಸ್ತ್ರವನ್ನು ಹೊಂದಲೇಬಾರದು ಅಂತ ಅಮೆರಿಕ ಹಾಗೂ ಇಸ್ರೇಲ್ ಬಯಸ್ತಾ ಇರೋದು? ಇದು ನೋಡಿ, ಇದೊಂಥರ ಮೋರ್ ದೆನ್ ನ್ಯೂಕ್ಲಿಯರ್ ವೆಪನ್ಸ್. ಯಾಕಂದ್ರೆ ಈ ಇಸ್ರೇಲ್ಗೆ ಏನ್ ಹೆದರಿಕೆ ಅಂದ್ರೆ, ಇದಕ್ಕೆ ಮೂಲ ಕಾರಣ, ಯುದ್ಧಕ್ಕೆ ಮೂಲ ಕಾರಣ ನಾವು ಹುಡುಕ್ಬೇಕು. ಯುದ್ಧಕ್ಕೆ ಮೂಲ ಕಾರಣ ಏನು ಅಂದ್ರೆ, ಇಸ್ರೇಲ್ಗೆ ಯಾರಿಂದ ಭಯ? ಇಸ್ರೇಲ್ ಇರೋದು ಸರ್ವೈವಬಿಲಿಟಿ ಬೇಸ್ಡ್ ಆನ್ ಮೇಕಿಂಗ್ ಶೂರ್ ದಟ್ ಯಾರೇ ನೇಬರ್ ಡಸ್ ನಾಟ್ ಅಟೈನ್ ಮಿಲಿಟರಿ ಸಿಮೆಟ್ರಿ, ಅಂದ್ರೆ ಅವರ ಮಿಲಿಟರಿ ತಾಕತ್ ಜಾಸ್ತಿ ಆಗಬಾರ್ದು ಇಸ್ರೇಲ್ಗೆ ಒಂದು ಥ್ರೆಟನ್ ಮಾಡ್ಲಿಕ್ಕೆ. ಅದು ಒಂದು ಪಾಲಿಸಿ ಅವ್ರದ್ದು. ಸೊ ಅದನ್ನ ಆ ಒಂದು ಏಮ್ ನೋಡ್ಕೊಂಡ್ರೆ ಅಥವಾ ಆ ಒಂದು ಪಾಲಿಸಿ ನೋಡ್ಕೊಂಡ್ರೆ ಇರಾನ್ ವಾಸ್ ಎಮರ್ಜಿಂಗ್ ಆಸ್ ಎ ಥ್ರೆಟ್ ಟು ದೆಮ್. ಯಾಕೆ ಅಂದ್ರೆ ಇರಾನ್ ವಾಸ್ ಡೆವಲಪಿಂಗ್ ಸಿಗ್ನಿಫಿಕೆಂಟ್ಲಿ ಇನ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್. ಬಟ್ ಈಗ ಯಾಕೆ ಮಾಡಿದ್ರು? ಈ ಶನಿವಾರ ಯಾಕೆ ಮಾಡಿದ್ರು ಅಂದ್ರೆ, ಅಮೆರಿಕನ್ ಪವರ್ ಏನಿದೆ ಇನ್ ದ ವರ್ಲ್ಡ್ ಸ್ಟೇಜ್ ಅದು ಕುಸಿತಾ ಇದೆ, ದಿನಕ್ಕೂ ಕುಸಿತಾ ಇದೆ. ಅದು ತುಂಬಾ ಕುಸಿದ್ರೆ ಆವಾಗ ಈ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ರಾಜು ಸರ್. ಆಪರ್ಚುನಿಟಿ ವಾಸ್ ವೆರಿ ಸ್ಮಾಲ್. ಆ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜು ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.